ಪರಿಯೊಳು ಸೀತೆಯಂ ಋಷಿಗಳು ತಮ್ಮ ಶ್ರಮಕ್ಕೆ ಕರೆದೊಯ್ಯಲು ತನನನ ತಾನನನನು ವಾಲ್ಮೀಕಿ ರುಚಿಗಳು ಶುಭ ದಿನ ಶುಭ ಮುಹೂರ್ತದಲ್ಲಿ ಕರೆದೊಯ್ಯಲು ಪ್ರಸುವೇದನೆಯಿಂದಿದ್ದ ಸೀತೆಯ ಆಶ್ರಮದ ಸ್ತ್ರೀಯರು ಪುತ್ರರ ಜನನವು ನಡೆಸಿದರು. ಸಕಲ ವಿದ್ಯೆ ಶಸ್ತ್ರಾಕ್ಷ ಬಾಣ ವಿದ್ಯೆಗಳಲ್ಲಿಯೂ ಪ್ರವೀಣರಾಗುವಂತೆ ಆಶೀರ್ವದಿಸಿ ಯತಿವರ್ಯರೇ. ಸೀತಾ ಶ್ರೀರಾಮಚಂದ್ರನ ಮಕ್ಕಳಲ್ಲವೇ? ದಿನೇ ದಿನೇ ಬಹಳ ವೃದ್ಧಿಸಿ ಬೆಳೆಯುತ್ತಿರುವರು. ಆ ಮಕ್ಕಳಿಗೆ ಕುಶಲವರೆಂದೇ ನಾಮಕರಣವನ್ನು ಮಾಡಿರುತ್ತೇನೆ. ಸೀತಾ, ನಾನಾದರೂ ಒಂದು ಯಜ್ಞ ಕಾರ್ಯಕ್ಕೆ ಹೋಗಬೇಕು. ಕುಶಕುಮಾರನನ್ನು ನನ್ನೊಡನೆ ಕರೆದುಕೊಂಡು ಹೋಗುತ್ತೇನೆ. ನಿನ್ನ ಶಿಷ್ಯರ ಜೊತೆಯಲ್ಲಿ ಲವಕುಮಾರನನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳುವ ಭಾರ ನಿನ್ನದ್ದಾಗಿರಲಿ. ನಾವಿನ್ನು ಹೋಗಿ ಬರ್ತೇವೆ. ಪರಿಯೊಳು ವಾಲ್ಮೀಕಿ ಋಷಿಯು ತೆರಳಲು ಅತ್ತ ಶ್ರೀರಾಮನು ಸೀತೆಯ ವ್ಯಸನದಿಂದ ಪರಿತಪಿಸುತ್ತ ರಾವಣಾದಿಯಿಂದರಿದು ಇನ್ನುಳಿದ ಪರಿವಾರವಂ ರಣರಂಗದಿ ಕೊಂದ ನಿಮಿತ್ಯ ಬ್ರಹ್ಮಗತ್ಯರು ಎನ್ನನ್ನ ವರಿಸಿ ಕಾಡುತ್ತಿಗುವುದು. ಕಾರಣದಿಂದಾಗಿ ಅಶ್ವಮೇಧ ಯಾಗವಂ ನಡೆಸಲು ಕುಲುರಯ ಗಣಯ ಬರಲಿಪಿಯಂ ಕಟ್ಟಿ ಭೂಸಂಚಾರಕ್ಕೆ ಶತ್ರುಘ್ನಚಾರಕರ ಸಮೇತ ಕಳುಹಿಸಿಕೊಟ್ಟ ಶ್ರೀರಾಮ. ತಮ್ಮ ಶತ್ರುಘ್ನ, ನೀನೀಗಲೇ ಪರಿಚಾರಕರ ಸಂಗಡ ಈ ಕುದುರೆ ಜೊತೆಯಲ್ಲಿ ಹೋಗಿ ಭೂಮಿ ಪಾಲಕರಿಂದ ಸ್ವಲ್ಪ ಕಾಣಿಕೆಯನ್ನು ತೆಗೆದುಕೊಂಡು ಬರುವನು. ಅಣ್ಣಯ್ಯ, ನಿನ್ನ ಆಜ್ಞೆಯಾಗಲಿ ಹೋಗಿ ಬರುತ್ತೇನೆ. ಅಶ್ವವು ಹಲವಾರು ದೇಶಗಳಂ ತಿರುಗಿ ಬರುವ ಮಾರ್ಗದಲ್ಲಿ ಋಷಿಗವಾಲ್ಮೀಕರ ಆಶ್ರಮವೋ ಅನವಂ ತಪ್ಪು
ಮಲ್ಲಿಗೆ ಮೊದಲಾದ ಹೂಗುಡಂಗಳ ಮುರಿದು ಹಾಳು ಮಾಡುತ್ತಿರುವುದನ್ನು ನೋಡಿ ಏನೆನ್ನುತ್ತಿದ್ದರೋ ಸುರುಗದಾರ ಹೋಗಿದರ ಬರೆಯುತ್ತಿರಲಿಲ್ಲ ಮರುಗ ಮಲ್ಲಿಗೆ ಮುಕ್ಕಾಲತೆಯ ಮುರಿಯುತ್ತಿರುವುದೋ ನಾನಾ ವಿಧವಾದ ಪುಷ್ಪಲತೆ ಗಿಡಗಳನ್ನು ತುಳಿದು ಮುರಿದು ಹಾಳು ಮಾಡುತ್ತಿರುವುದು. ಗುರುಗಳು ಬಂದರೆ ಏನು ಹೇಳುವುದು? ಅಣ್ಣಯ್ಯ ಲೋಕುಮಾರನೇ, ಗುರುಗಳು ಕೇಳಿದರೆ ಏನೆಂದು ಹೇಳುವುದು? ಗುರು ಶಿಷ್ಯ ಹೇಳುತ್ತೇನೆ ಕೇಳು. ವಾಜಿಪಾಣೆಯೋಳು ರಾಜನೀತಿಗಳು ಅಲ್ಲದೆ ಅಮೂಲ್ಯವಾದ ಆಭರಣಗಳಿಂದ ಶೃಂಗಾರ ಮಾಡಲ್ಪಟ್ಟಿರುವುದು. ಇದಲ್ಲದೆ ಅಶ್ವದ ಅಡೆಯಲ್ಲಿ ಏನೋ ಲಿಪಿಯನ್ನು ಬರೆದಿರುವುದಲ್ಲ. ಅಣ್ಣಯ್ಯ ಲೋಕುಮಾರನೇ, ನೀನು ಹೇಳಿದಂತೆ ಬಂಗಾರದ ತಗಡಿನಿಂದ ಏನೋ ಲಿಪಿಯನ್ನು ಬರೆದಿರುವುದು. ಈಗಲೇ ಹಿಡಿದು ಈ ಕಂಬಕ್ಕೆ ಬಂಧಿಸಿ ಬಿಡುತ್ತೇನೆ. ನಮ್ಮ ಆಶ್ರಮವನ್ನು ಬಂಧಿಸಿದವರು ಯಾರು? ಕುದುರೆ ಕಟ್ಟನ್ನು ಬಿಚ್ಚ ಬಿಡುವರಾಗಿ, ಇಲ್ಲವಾದರೆ ನಿಮಗೆ ತಕ್ಕ ಶಿಕ್ಷೆ ಮಾಡುತ್ತೇನೆ. ಬಾಯಿ ಮುಚ್ಚಿಕೊಂಡು ನೀನು ಮಾಡಿದ ತಪ್ಪಿಗೆ ಶರಣಾಗಿ ಹಿಂದಕ್ಕೆ ಹೋದ ದುರಾತ್ಮನೇ. ಆಹಾ, ಈ ಬಾಲಕನನ್ನು ನೋಡಿದರೆ ನಮ್ಮಣ್ಣ ಶ್ರೀರಾಮಚಂದ್ರನಂತೆ ಕಾಣುತ್ತದೆ. ಬಾಲಕ ಹೇಳುತ್ತೇನೆ ಕೇಳು. ಬೇಡ ಬೇಡ ಕಟವು ಇನ್ನು ಬಾಲ 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 ಬೇಡ ಬೇಡ ಕಟವು ಇನ್ನು ಬಾಲ ಬಾಲ ಒಡವೆ ಬಾಲಕನಂತೆ ತಾಂಬೆ ಮುದ್ದು ಬಾಲ ಒಡವೆ ಬಾಲನಂತೆ ತಾಂಬೆ ಮುದ್ದು ಬಾಲ ದುರ್ಗಾ
ಕಟ್ಟಿದನು. ಕುದುರೆಯ ಪಾಲಕನು ಬಂದು ಕುದುರೆಯ ಬಿಡು ಎಂದು ಕೇಳಲು ಒಬ್ಬರಿಗೊಬ್ಬರು ಒಡೆದಾಡಿ ರಣರಂಗಕ್ಕೆ ನಿಂತು ಲವಕುಮಾರನನ್ನು ಮೂರ್ಛೆಗೆಡವಿ ರಥದ ಮೇಲೆ ಮಲಗಿಸಿಕೊಂಡು ಹೊರಟು ಹೋದರಮ್ಮ. ಅಯ್ಯೋ, ಏನು ಏನು ಲವಕುಮಾರನನ್ನು ಮೂರ್ಛೆಗೊಳಿಸಿ ಕರೆದುಕೊಂಡು ಹೋದರೆ ಅಯ್ಯೋ, ಹೇಗೆ ಮಾಡಲಿ? Boleh
ಒಪ್ಪಿಸುವೆನು ಮಾತೆಯ ಎದರಬೇಡ. ಕುಮಾರ, ಗುರುಗಳಿನ್ನೂ ಬರಲಿಲ್ಲ, ಯತ್ನವಿಲ್ಲ. ಗುರುಗಳ ಕೃಪೆಯಿಂದ ನಿನಗೆ ಶುಭ ಮಂಗಳವಾಗಲಿ. ಮಗನೇ ಬಹಳ ಎಚ್ಚರಿಕೆಯಿಂದ ಕಾರ್ಯವನ್ನು ಸಾಧಿಸಿ ನಿನ್ನ ತಮ್ಮನನ್ನು ಕರೆತರುವನಾಗಪ್ಪ ಮುದ್ದು ಕಾಲ. ಅಮ್ಮ, ನಾನಿನ್ನು ಹೋಗಿ ನಿಲ್ಲಿ. ನಮ್ಮಾಶ್ರಮಕ್ಕೆ ಬಂದು ಕುದುರೆಯನ್ನು ಬಿಟ್ಟು ವನವನ್ನೆಲ್ಲ ಹಾಳು ಮಾಡಿದ್ದಲ್ಲದೆ ನನ್ನ ತಮ್ಮನನ್ನು ಎಲ್ಲಿಗೆ ಕೊಂಡೊಯ್ಯುತ್ತಿರುವಿರಿ? ನವನನ್ನು ಏನು ಒಪ್ಪಿಸಿದರೆ ಸರಿ, ಇಲ್ಲವಾದರೆ ನಿಮ್ಮ ತಲೆ ಚೆಂಡಾಡಿ ಬಿಡುತ್ತೇನೆ. ಎಡುತ್ತೇನೆ ಕೇಳು. ಅದ ಮಧುರುಳ ಬಗೆವೇ ಕರುಳ